ವಿಧಾನ ಪರಿಷತ್ ಸದಸ್ಯನ ಜೊತೆಗೆ ಟೋಲ್ ಸಿಬ್ಬಂದಿ ಗಲಾಟೆ ಮಾಡಿಕೊಂಡಿದ್ದಾರೆ. ಟೋಲ್ನಲ್ಲೇ 1 ಗಂಟೆಗಳ ಕಾಲ ಪರದಾಡಿದ್ದಾರೆ ಎಂಎಲ್ಸಿ ಕೇಶವ ಪ್ರಸಾದ್. ವಿಜಯಪುರ ಹೊರವಲಯದ ಹಿಟ್ನಲ್ಲಿ ಟೋಲ್ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ನೀನು ನಿಜವಾದ ಎಂಎಲ್ಸಿ ಅನ್ನೋಕೆ ಏನ್ ಸಾಕ್ಷಿ ಅಂತ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ. ದಾಖಲೆ ತೋರಿಸಿದ್ರು ಕಾರ್ನ ಎಂಎಲ್ಸಿ ಗುರುತಿನ ಚೀಟಿ ತೋರಿಸುವುದಕ್ಕೆ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ನಡೆದಿರುವ ಘಟನೆ ಇದು. ಕೇಶವ ಪ್ರಸಾದ್ ಕಾರು ಚಾಲಕನ ಮೊಬೈಲ್ ಅನ್ನ ಕಿತ್ಕೊಂಡು ಉದ್ದಟತನ ಮೆರೆದಿದ್ದಾರೆ ಸಿಬ್ಬಂದಿ. 1 ಗಂಟೆ ಕಾದ್ರೂ ಕೂಡ ಬಿಡದೇ ಇದ್ದಾಗ ಎಸ್ಪಿಗೆ ಎಂಎಲ್ಸಿ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದ ಮೇಲೆ ಎಂಎಲ್ಸಿ ವಾಹನವನ್ನ ಟೋಲ್ ಸಿಬ್ಬಂದಿ ಬಿಟ್ಟಿದ್ದಾರೆ. ಸಿಬ್ಬಂದಿ ಉದ್ದಟತನಕ್ಕೆ ಎಂಎಲ್ಸಿ ಕೇಶವ ಪ್ರಸಾದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ಅರ್ಧ ಗಂಟೆ 1 ತಾಸು ಗಂಟೆ ಹೆಂಗೆ ಅವಾಗಿಂದ ಎಲ್ಲರೂ ಕಾರ್ಡ್ ಚೆಕ್ ಮಾಡ್ತೀರಿ. ಅವ್ರಿಗೆ ಸ್ವಲ್ಪ ವಾರ ಮಾಡಿ ಅವರು ನೋಡಿ, ಈ ಟೋಲ್ನಲ್ಲಿ ನಾವು ಪಾಸ್ ಆಗಬೇಕು ಅಂತಂದರೆ ನಮ್ಮ ಕಾರ್ಗಳಿಗೆ ಪಾಸ್ ಇರುತ್ತೆ ಎಲ್ಲ MLA-MLCಗಳಿಗೆ. ಸಹಜವಾಗಿ ಅದನ್ನು ನೋಡಿದ ತಕ್ಷಣವೇ ಅವರು ಸ್ಕ್ಯಾನ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಅದನ್ನು. ಅಂದರೆ ಆಟೋ ಸ್ಕ್ಯಾನಿಂಗ್ ಇದೆ. ಅವರು ಆ ಪಾಸನ್ನು ನಾವು ತೊಗೊಂಡು ನೋಡಬೇಕು ಅಂದರು. ಆಯಿತು ತೊಗೊಳ್ಳಿ, ನೋಡಿ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಕಾರಲ್ಲಿ ಕೂತಿರೋರು ನೀವು MLCನೇನಾ, ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ಬೋದಾ? ನೀವು MLA ಅಂತ ನಾನು ಹೆಂಗೆ ಗುರ್ತಿಡೀಲಿ? ನೋಡಿ ಅಮ್ಮ, ಅರ್ಥ ಮಾಡ್ಕೊಳ್ಳಿ, ಕಾರ್ನಲ್ಲಿ ಬೇರೆಯವ್ರು ಓಡಾಡೋದಿಲ್ಲ ಆ ರೀತಿ. ನಾನು ಬೆಂಗಳೂರಿನಿಂದ ಬರ್ತಾಯಿದ್ದೀನಿ. ಸ್ವರ ದೊಡ್ಡದು ಮಾಡ್ತಾರೆ. ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು ಬಿಡಲ್ಲ. ಟೋಲ್ನಲ್ಲಿ ಬಿಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ನಿಮಗೆ ಕಂಪ್ಲೇಂಟ್ ಮಾಡೋಕ್ಕೆ ನಂಬರು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ಮ PI ಹೇಳಿದು, ನೋಡ್ರಿ ಈ ಥರದ್ದಿದೆ, ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಇಲ್ಲ ನಾನು ಅದೆಲ್ಲ ಆಗೋದೇ ಇಲ್ಲ, ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ನಾನು ಮಾಡ್ತಾಯಿದ್ದೀನಿ, ಅವ್ರು ಬಂದು ಆ್ಯಕ್ಷನ್ ತೊಗೊಳ್ಳೋ ತನಕ ನಿಮ್ಮನ್ನು ಇಲ್ಲಿಂದ ದಾಟಕ್ಕೆ ಬಿಡಲ್ಲ ನಾನು ಅಂದರು. ಆಯಿತು, ನಿಲ್ಸ್ರಮ್ಮ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ನನಗೆ ಅಂತ ನಿಂತೆ. ಅದಾದಮೇಲೆ ನಾನು ಸಂಬಂಧಪಟ್ಟಂಥ ಆಫೀಸರ್ಗೆ ಫೋನ್ ಮಾಡಿದೆ. ತಕ್ಷಣ SP ಅವ್ರಿಗೂ ವಿಷಯ ಹೋಯ್ತು. ಅವ್ರು ಫೋನ್ ಮಾಡಿದ್ರು, ಎಲ್ಲ ಬಂದು ನಾನು ಹೇಳಿದೆ, ಈ ರೀತಿ ನಿಮ್ಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕೊಟ್ಟುಬಿಡಿ, ನಾವು ಕೂತಿರೋರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡೇ ಬಿಡಬೇಕು ಅನ್ನೋವಂಥದ್ದು ಎಲ್ಲಿದೆ ಅನ್ನೋದನ್ನು ತೋರಿಸಿ. ಅವರೇನು ಕೊಡಲಿಲ್ಲ, ಬಿಡಬೇಕು ಅವ್ರಿಗೆ. ಯಾಕೆಂದರೆ ಈ ಕಾರನ್ನು ಏನೋ ದುರ್ಬಳಕೆ ಮಾಡ್ಕೋತಾರೆ ಅಂತ ನನಗಂತೂ ಅನಿಸಲ್ಲ. ಅಲ್ಲ ಸರ್, ಫೋನ್ ಎಲ್ಲ ಕಸ್ಕೊಂಡಿರುತ್ತೆ, ಅದೇನಷ್ಟೇ. ಅದು ನನ್ನ PAದು ಅವರು ಅದನ್ನು ಮತ್ತೆ 2 ಇಟ್ಕೊಂಡಾಗ ಅದನ್ನು ಕಿತ್ಕೊಂಡು ಯಾರನ್ನು ಕರೆಸ್ರಿ ಅಂತಂದ್ರು. ಓಕೆ, ಹಾಗಾಗಿ ಪಬ್ಲಿಕ್ ಡೊಮೈನ್ನಲ್ಲಿರೋರು ಅಷ್ಟೊಂದು ಆರೋಗ್ಯಂಟಾಗಿ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಆತನ ಫೋನು ಮತ್ತು ನನ್ನ ಪಾಸು ಎತ್ಕೊಂಡಿದ್ರು. ಹಾಗಾಗಿ ಆಫೀಸರ್ ಬಂದಮೇಲೆ ನಾನು ಹೇಳಿದೆ, ಇದು ಸರಿ ಇಲ್ಲ ಬಿಹೇವಿಯರ್ ಇದು. ಮತ್ತು ಅವರು ಸೂಪರ್ ಅಥಾರಿಟಿ ಥರ ಬಿಹೇವ್ ಮಾಡಬಾರ್ದಲ್ಲ, ಇದು ನನ್ನ ಕಳಕಳಿ. ಅಂದರೆ ನಾನು ಹೇಳೋದು, ಇದನ್ನು ಸರಿ ಮಾಡಬೇಕು. ನೋಡಿ, ಟೋಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.